ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಸೇವಾ ನೆನಪಿಗೆ ನಾನು ಇದೊಂದು ವಿಡಿಯೋದಲ್ಲಿ ಏನು ತಿಳಿಸಿಕೊಡ್ತೇನಪ್ಪ ಅಂತಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ. ಆದ ಕಾರಣದಿಂದ ಈಗ ನಮ್ಮ ಊರಿನ ವೋಟರ್ ಐ ಡಿ ಲಿಸ್ಟನ್ನು ಯಾವ ರೀತಿ ನಾವು ತಿಳಿದುಕೊಳ್ಬೇಕೆಂಬುದು ಕಂಪ್ಲೀಟ್ ಮಾಹಿತಿ ಇರುತ್ತೆ. ಅಂದರೆ ಈಗ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದಾಗ ವೋಟರ್ ಐ ಡಿ ಲಿಸ್ಟ್ ಅನ್ನೋದು ಬೇಕಾಗಿರುತ್ತೆ. ಹಾಗಾಗಿ ಈಗ ನಮ್ಮ ಊರಿನ ವೋಟರ್ ಐ ಡಿ ಲಿಸ್ಟನ್ನು ನಾವೇ ನಮ್ಮ ಮೊಬೈಲ್ ಮುಖಾಂತರ ಅದನ್ನು ತಿಳಿದುಕೊಳ್ಬೋದು. ಅದು ಯಾವ ರೀತಿ ತಿಳಿದುಕೊಳ್ಬೇಕೆಂಬುದು ನಿಮಗೆ ಇದೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಇರುತ್ತೆ. ಈಗ ಇದರ ಲಿಂಕನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಸಹ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ತಿಳಿದುಕೊಳ್ಬೋದು. ನಿಮಗೆ ಲಿಂಕ್ ಸಹ ಅಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡ್ಬೋದು, ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿ ಎಂಟ್ರಿಪೇಸ್ ಬರುತ್ತೆ. ಈ ರೀತಿ ಎಂಟ್ರಿಪೇಸ್ ಬಂದಾಗ ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು ಮತದಾರರ ಪಟ್ಟಿ 2025 ಅಂತ ಏನು ಕಾಣ್ತಾ ಇದ್ದರೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಅಂದರೆ ನಾವು ಲಿಸ್ಟೆಲ್ಲ ನೋಡ್ಬೇಕಲ್ಲ, ನಮ್ಮ ಊರಿನ ವೋಟರ್ ಐ ಡಿ ಲಿಸ್ಟ್. ಹಾಗಾಗಿ ಮತದಾರರ ಪಟ್ಟಿ 2025 ಅಂತ ಏನು ಕಾಣ್ತಾ ಇದ್ದರೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಮುಂದಿನ ಹಂತಕ್ಕೆ ಹೋಗ್ತೇವೆ ಅಂತಲೇ ಹೇಳ್ಬೋದು. ಹಾಗಾಗಿ ಈಗ ಎಲ್ಲರೂ ಕೂಡ ಇಲ್ಲಿ ನೋಡ್ಬೋದು ಮತದಾರರ ಪಟ್ಟಿ 2025 ಅಂತ ಏನು ಕಾಣ್ತಾ ಇದ್ದರೆ ನಾನು ಇದ್ರ ಮೇಲೆ ಈಗ ಕ್ಲಿಕ್ ಮಾಡ್ತೀನಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನನಗೆ ಈ ರೀತಿ ಎಂಟ್ರಿಪೇಸ್ ಬರುತ್ತೆ. ಈಗ ನೋಡ್ಬೋದು ನನಗೆ ಈ ರೀತಿ ಎಂಟ್ರಿಪೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಸ್ಟೇಟು, ಡಿಸ್ಟಿಕ್, ಅಸೆಂಬ್ಲಿ, ಸೆಲೆಕ್ಟ್ ಲ್ಯಾಂಗ್ವೇಜು, ರೋಲ್ ಟೈಪ್ ಅಂತ ಬರುತ್ತೆ. ಈಗ ಸ್ಟೇಟ್ ಹಂಗ್ರಿ ಅದು ತಾನಾಗೆ ತೆಗೆದುಕೊಂಡಿರುತ್ತೆ. ನಮ್ಮ ಸ್ಟೇಟ್ ಕರ್ನಾಟಕ ಇದೆ, ಡಿಸ್ಟಿಕ್ ಯಾವುದು ಆಯ್ಕೆ ಮಾಡಿ, ಮತ್ತು ಅಸೆಂಬ್ಲಿ ಅಂದರೆ ನಿಮ್ಮ ಮತಕ್ಷೇತ್ರ ಯಾವುದು ಬರುತ್ತಲ್ಲ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ನಿಮ್ಮ ಮತಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿ. ಮತಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ ನಂತರ ಸೆಲೆಕ್ಟ್ ಅಂದರೆ ಲ್ಯಾಂಗ್ವೇಜ್ ಅಂಕ್ರಿ ಕನ್ನಡ ಅಂತ ಇರುತ್ತೆ, ಅದೇನಿಲ್ಲ. ಹಾಗಾಗಿ ಇಲ್ಲಿ ಲಾಸ್ಟ್ ಏನಿದೆಯಲ್ಲ ರೋಲ್ ಟೈಪ್ ಅಂತ ಏನು ಗೋಯಿನ್ ಕಾಣ್ತಿದ್ದಾರೆ, ಇಲ್ಲಿ ನೋಡ್ಬೋದು ಫೈನಲ್ ರೋಲ್ 2025 ಅಂತ ಏನು ನಮಗೆ ಎರಡನೇ ಆಪ್ಷನ್ ಕಾಣ್ತಿದ್ದಲ್ಲ ಅದರ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಫೈನಲ್ ರೋಲ್ 2025 ಅಂತ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಮೇಲ್ಗಡೆ ಸ್ವಲ್ಪ ಇಲ್ಲಿ ನಾವು ಸ್ಕ್ರೋಲ್ ಮಾಡಿಕೊಳ್ಳಬೇಕಾಗುತ್ತೆ. ಈಗ ಇಲ್ಲಿ ಮೇಲ್ಗಡೆ ಇಲ್ಲಿ ಸ್ಕ್ರೋಲ್ ಮಾಡಿಕೊಳ್ಳಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಈಗ ನಾನು ಈಗ ಮೇಲ್ಗಡೆ ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಮಾಡಿಕೊಳ್ಳಿ. ಇದಾದ ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ನಮ್ಮ ಊರು ಯಾವುದೆಂಬುದು ನಮಗೆ ಗೊತ್ತಿರುತ್ತೆ. ಹಾಗಾಗಿ ನಮ್ಮ ಊರು ಬರೋ ತನಕ ನಾವು ಇಲ್ಲಿ ಚೆಕ್ ಮಾಡಿಕೊಳ್ಬೇಕಾಗುತ್ತೆ. ಈಗ ನಮ್ಮ ಊರಿಗೆ ಇಷ್ಟು ಹತ್ತರಲ್ಲಿ ಬರೋದಿದ್ದರೆ ಈಗ ಇಲ್ಲಿ ಮಗ್ಲು ನೀವು ನೋಡ್ಬೋದು. ಈಗ ಇದರಲ್ಲಿ ನಮ್ಮ ಊರು ಏನಾದರೂ ಬರೆದಿದ್ದರೆ ಇಲ್ಲಿ ಮಗ್ಲು ನಮಗೇನು ಕಾಣ್ತಾ ಇದೆಯಲ್ಲ 1, 2 ಅಂತ ಇಲ್ಲಿ ಕಾಣ್ತಾ ಇದೆ. ಈಗ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಕೂಡ ಇಲ್ಲಿ ನಮ್ಮ ಊರು ಬರೋ ತನಕ ನಾವು ಇಲ್ಲಿ ಚೆಕ್ ಮಾಡಿಕೊಳ್ಬೋದು. ಸುಮಾರು ಒಂದು ಎಷ್ಟಿದೆ ಎಂಬುದು ನಮಗಿಲ್ಲಿ ಗೊತ್ತಾಗ್ತದೆ ಅಂತ ಹೇಳ್ಬೋದು. ಈಗ ನಾನು ಇದ್ರ ಮೇಲೆ ಈಗ ಕ್ಲಿಕ್ ಮಾಡಿದ್ದೀನಿ. ಈಗ 1 ಅಂತಿದೆಯಲ್ಲ, ಈಗ ನಮ್ಮ ಊರು ಬರೋ ತನಕ ನಾವು ಇಲ್ಲಿ ಚೆಕ್ ಮಾಡಿಕೊಳ್ಬೇಕಾಗ್ತದೆ. ಈಗ ನಾನು ಇಲ್ಲಿ ಕರೆಕ್ಟಾಗಿ ಚೆಕ್ ಮಾಡಿಕೊಳ್ತೀನಿ ಏನೆಲ್ಲ ಇರುತ್ತೆ ಎಂಬುದು. ಈಗ ಕರೆಕ್ಟಾಗಿ ನಮ್ಮ ಊರು ಬರೋ ತನಕ ನಾನು ಇಲ್ಲಿ ಸ್ವಲ್ಪ ಇಲ್ಲಿ ಟೈಮಿಂಗ್ ಆಗುತ್ತೆ, ಅದನ್ನು ನೀವು ನೋಡ್ಬೋದು. ನಾನು ಸ್ವಲ್ಪ ನೋಡ್ಬೋದು. ಈಗ ಈ ರೀತಿ ನೀವು ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ, ನಿಮ್ಮ ಊರು ಬರೋ ತನಕ ನೀವು ಚೆಕ್ ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಈಗ ನೋಡ್ಬೋದು ನಮ್ಮದು ಊರು ಬಂದಿದೆ. ಈಗ ಊರು ಬಂದ ನಂತರ ಇಲ್ಲಿ ಕೆಳಗಡೆ ನೀವು ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಮೇಲ್ಗಡೆ ಸೆಲೆಕ್ಟ್ ಆಲ್ ಅಂತಿದ್ದಿಲ್ಲ, ಸೆಲೆಕ್ಟ್ ಆಲ್ ಕೆಳಗಡೆ 2 ಪಾಪಪ್ ಇದೆ. 2 ಪಾಪಪ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. 2 ಪಾಪಪ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಕೆಳಗಡೆ ಮತ್ತೊಮ್ಮೆ ನಾವು ಇಲ್ಲಿ ಸ್ಕ್ರೋಲ್ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಇಲ್ಲಿ ಸ್ಕ್ರೋಲ್ ಮಾಡಿಕೊಳ್ಳಿ. ಈಗ ಇಲ್ಲಿ ನೋಡ್ಬೋದು ಕ್ಯಾಪ್ಚಾ ಅಂತ ಇರುತ್ತೆ. ಕ್ಯಾಪ್ಚಾ ನಾವು ಎಂಟ್ರ್ ಮಾಡಬೇಕಾಗುತ್ತೆ. ಕ್ಯಾಪ್ಚಾನ ಕರೆಕ್ಟಾಗಿ ಇಲ್ಲಿ ಎಂಟ್ರ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಯಾಪ್ಚಾನ ಎಂಟ್ರ್ ಮಾಡಿದ ನಂತರ ಈಗ ನೋಡ್ಬೋದು ಡೌನ್ಲೋಡ್ ಸೆಲೆಕ್ಟ್ PDFs ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಈಗ ಕ್ಯಾಪ್ಚಾ ಹಾಕಿದ ನಂತರ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಸ್ಟೇಟಸ್ ಈಗ ನೋಡ್ಬೋದು ಎಲ್ಲ ಕೂಡ ನಮ್ಮದು ಡೌನ್ಲೋಡ್ ಆಗಿದೆ ಅಂತಲೇ ಹೇಳ್ಬೋದು. ಈಗ ನಮ್ಮ ಊರಿನ ವೋಟರ್ ಐ ಡಿ ಲಿಸ್ಟ್ ಈಗ ಡೌನ್ಲೋಡ್ ಆಗಿದೆ ಅಂತಲೇ ಹೇಳ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೋಡ್ಬೋದು ಕಂಪ್ಲೀಟ್ ನಮ್ಮ ಊರಿನ ಲಿಸ್ಟ್ ಇಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ಅಲ್ಲಿ ಏನು ಡೌನ್ಲೋಡ್ ಆಗಿರುತ್ತಲ್ಲ ಡೌನ್ಲೋಡ್ ಆಗಿದ್ದನ್ನು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ 2 ಕೂಡ ಡೌನ್ಲೋಡ್ ಆಗಿರ್ತೇವೆ. ಅಲ್ಲಿ ಹೋಗಿ ನೀವು ಕಂಪ್ಲೀಟಾಗಿ ತಿಳಿದುಕೊಳ್ಬೋದು. ನಿಮ್ಮ ಹೆಸರು ಇದೆ ಇಲ್ಲ ಎಂಬುದು ಕೂಡ ತಿಳಿದುಕೊಳ್ಬೋದು. ಅಂದರೆ ಯಾರಾದರೂ ಹೊಸದಾಗಿ ಇದಕ್ಕೆ ವೋಟರ್ ಐ ಡಿಗೆ ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ವೋಟರ್ ಐ ಡಿ ಲಿಸ್ಟ್ನಲ್ಲಿ, ನಿಮ್ಮ ಊರಿನ ವೋಟರ್ ಐ ಡಿ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆ ಇಲ್ಲ ಎಂಬುದು ಕೂಡ ನೀವು ಅಲ್ಲಿ ಫೈಂಡ್ ಮಾಡ್ಬೋದು, ಅಂದರೆ ತಿಳಿದುಕೊಳ್ಬೋದು. ಈಗ ಏನಾದರೂ ಇದ್ರ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ, ಅಂದರೆ ನಿಮಗೇನಾದರೂ ವೋಟರ್ ಐ ಡಿ ಬಗ್ಗೆ ಡೌಟ್ ಇದ್ದರೆ, ಅಂದರೆ ಈಗ ಹೊಸ ವೋಟರ್ ಐ ಡಿಗೆ ಅಪ್ಲೈ ಮಾಡಿಕೊಳ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಪ್ಪ ಅಂತಂದರೆ ಹೊಸ ವೋಟರ್ ಐ ಡಿಗೆ ಆಧಾರ್ ಕಾರ್ಡ್ ಬೇಕು, ಒಂದು ಫೋಟೋ ಬೇಕು, ಮೊಬೈಲ್ ನಂಬರ್ ಬೇಕು, ಮತ್ತು ಮನೆಯಲ್ಲಿರೋ ಯಾರಾದರೂ ಒಬ್ಬರದ್ದು ಸದಸ್ಯರದ ಒಂದು ವೋಟರ್ ಐ ಡಿ ಕಾರ್ಡ್ ಬೇಕಾಗುತ್ತೆ. ಇದು ಹೊಸ ವೋಟರ್ ಐ ಡಿಗೆ ಅಪ್ಲೈ ಮಾಡಿಕೊಳ್ಬೇಕಾದ್ರೆ ಬೇಕಾಗುವ ದಾಖಲೆಗಳು. ಮತ್ತು ಅದೇ ರೀತಿಯಾಗಿ ಏನಾದರೂ ತಿದ್ದುಪಡಿ ಮಾಡಿಕೊಳ್ಬೇಕಾದ್ರೆ, ಅಂದರೆ ಈಗ ನಮ್ಮ ಹತ್ರ ವೋಟರ್ ಐ ಡಿ ಇರುತ್ತೆ, ಆದರೆ ಅದು ಹಳೆ ವೋಟರ್ ಐ ಡಿ ಇರುತ್ತೆ. ಹಾಗಾಗಿ ಅದರಲ್ಲಿ ಏನಾದರೂ ನಾವು ತಿದ್ದುಪಡಿ ಮಾಡಿಕೊಳ್ಬೇಕಾದ್ರೆ
ಡಿಜಿಟಲ್ ಕಾರ್ಡ್ ಮಾಡಿಕೊಳ್ಬೋದು, ಫೋಟೋ ಚೇಂಜ್ ಮಾಡಿಕೊಳ್ಬೋದು, ಮೊಬೈಲ್ ನಂಬರ್ ಲಿಂಕ್ ಮಾಡಿಕೊಳ್ಬೋದು, ಜನ್ಮ ದಿನಾಂಕವನ್ನು ಕೂಡ ನಾವು ತಿದ್ದುಪಡಿ ಮಾಡಿಕೊಳ್ಬೋದು, ಮತ್ತು ಹೆಸರು ಏನಾದರೂ ತಿದ್ದುಪಡಿದರೆ ಹೆಸರನ್ನು ಕೂಡ ನಾವು ತಿದ್ದುಪಡಿ ಮಾಡಿಕೊಳ್ಬೋದು, ಮತ್ತು ವಿಳಾಸ ನವೀಕರಣ ಅಂದರೆ ವಿಳಾಸದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ವಿಳಾಸ ಅಂದರೆ ಅಡ್ರೆಸ್ಸನ್ನು ಕೂಡ ನಾವು ಇಲ್ಲಿ ಚೇಂಜ್ ಮಾಡಿಕೊಳ್ಬೋದು. ನಿಮಗೆ ಏನಾದರೂ ವೋಟರ್ ಐ ಡಿ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕಾದರೆ ನಾನೊಂದು ನಂಬರ್ ಇಲ್ಲಿ ಶೋ ಮಾಡ್ತೇನೆ, ಇದಕ್ಕೆ ನೀವು ಓನ್ಲಿ ವಾಟ್ಸಪ್ ಮಾಡಿ. ಅಂದರೆ ನಿಮಗೆ ಇದ್ರ ಬಗ್ಗೆ ಡೌಟ್ ಇದ್ದರೆ, ಹಾಗಾಗಿ ಓನ್ಲಿ ವಾಟ್ಸಪ್ ಮಾಡಿ. ನಂಬರ್ ಇಲ್ಲಿ ಶೋ ಮಾಡ್ತಾಯಿದ್ದಿಲ್ಲ, ವಾಟ್ಸಪ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಹಿತಿಯನ್ನು ನೀಡಲು ಪ್ರಯತ್ನ ಪಡುತ್ತೇನೆ. ಹಾಗಾಗಿ ಹೊಸ ವೋಟರ್ ಐ ಡಿ ಅಥವಾ ತಿದ್ದುಪಡಿಗೆ ಏನಾದರೂ ಇದ್ದರೆ ಈ ನಂಬರ್ಗೆ ನೀವು ಮೆಸೇಜ್ ಕೂಡ ಮಾಡ್ಬೋದು. ನಾನು ಇದೊಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೆಳಗಡೆ ನಮ್ಮದು ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ, ಅದಕ್ಕೆ ಕೂಡ ನೀವು ಜಾಯ್ನ್ ಆಗ್ಬೋದು. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.